ಬೋರ್ವೆಲ್ ಕೊರೆಸುವ ವಿಚಾರದಲ್ಲಿ ಬೀದಿ ರಂಪಾಟ ಆಗಿದೆ. ನೀರಿಗಾಗಿ ಅಪಾರ್ಟ್ಮೆಂಟ್ ಹಾಗೆ ಸ್ಥಳೀಯರ ಮಧ್ಯೆ ಫೈಟ್ ನಡೆದಿದೆ. ನಗರದ ಹೇರಹಳ್ಳಿ ವಾರ್ಡ್ ನಂಬರ್ 62ರಲ್ಲಿ ನಡೆದಿರುವಂತಹ ಗಲಾಟೆ ಇದು. 4-5 ವರ್ಷದಿಂದ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ. MLA ಹಾಗೆ ಜಲಮಂಡಳಿ BBMPಗೆ ಹೇಳಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ ಅಂತೆ. ಸ್ವಂತ ದುಡ್ಡಲ್ಲಿ ಬೋರ್ವೆಲ್ ಅನ್ನ ಈ ನೀರನ್ನ ಬರಲಿ ಅಂತ ಹೇಳ್ಕೊಂಡು ಬೋರ್ವೆಲ್ ಕೊರೆಸ್ತಾ ಇದ್ದಾರೆ ಸ್ಥಳೀಯರು. ಆ ಸಂದರ್ಭದಲ್ಲೂ ಕೂಡ ಅಪಾರ್ಟ್ಮೆಂಟ್ ಹಾಗೆ ಅಲ್ಲಿರುವಂತಹ ಸ್ಥಳೀಯರಿಗೆ ಒಂದು ದೊಡ್ಡ ಮಟ್ಟದ ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಅಪಾರ್ಟ್ಮೆಂಟ್ನವರ ಕಿರಿಕಿರಿ ಶುರುವಾಯಿತಂತೆ. ಅನುಮತಿ ಇಲ್ಲದೆ ಬೋರ್ವೆಲ್ ಕೊರೆಸುವಂತಿಲ್ಲ ಅಂತ ಫೈಟ್ ನಡೆದಿದೆ. ಅದು ಕೂಡ ನಡು ರಸ್ತೆಯಲ್ಲೇ. ಆ ಥರ ಕೊರೆಯೋಕ್ಕೆ ಬರಲ್ಲ. ಒಂದು ವೇಳೆ ಕೊರೆದ್ರೂ ಕೂಡ ಅದನ್ನು ನಾವು BBMPಗೆ ಹಸ್ತಾಂತರ ಮಾಡಿ, ಯಾಕಂದರೆ D ಗ್ರೂಪಲ್ಲಿ ಅದೇ ಥರ ಮಾಡಿದ್ದೀವಿ. ಅದೇ ಥರದಲ್ಲಿ ಪುಟಪ್ ಮಾಡಿ ಕೊಟ್ಟಿದ್ದೀವಿ ಬೆಳಗ್ಗೆ ನಾವು. ಅದಾದ ತಕ್ಷಣ ಮಾಡೋಣ ಅಂತ ಹೇಳಿದ್ದು ಇವರು ಇವತ್ತು ನಿಲ್ಲಿಸಿ ಅಂತಲೇ ಹೇಳಿದ್ದೀವಿ. ಆದರೂ ಕೂಡ ಅವ್ರು ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಅದು ಈಗ ಪರ್ಮಿಷನ್ ಇಲ್ಲದೆ ಮಾಡಿದ್ರೆ ಅನ್ಅಥರೈಸ್ಡ್ ಆಗುತ್ತೆ. ಯಾವುದಕ್ಕೆ? ಹೌದು, ದೊಡ್ಡ ಹೈಯರ್ ಆಫೀಸರ್ ಪರ್ಮಿಷನ್ ತಗೊಂಡು ನಾವು ಮಾಡಿಸ್ತೀವಿ. ಅದು ನಾವು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನಾವು ಬರ್ತೀವಿ. ನೀರಿನ ಸಮಸ್ಯೆ ತುಂಬ ಇದೆ. MLAಗಳ ಹತ್ರ ಹೋದೋ, ಆಫೀಸರ್ಗಳ ಹತ್ರ ಹೋದೋ, ಅಧಿಕಾರಿಗಳ ಹತ್ರ ಹೋದೋ, ಎಲ್ಲ ಕಡೆ ಲೆಟ್ರ್ ಕೊಟ್ಟು ಬಂದಿದ್ದೀವಿ. ನಮ್ಗೆ ಇದುವರೆಗೂ ನೀರಿನ ಸಮಸ್ಯೆ ತಪ್ಪಿಲ್ಲ. ನಾವೇನು ಮಾಡಿದ್ದೀವಿ, ಈಗ ಎಲ್ಲ ಪಬ್ಲಿಕ್ ಸೇರಿ ನಮ್ಮ ಹಣಕಾಸಲ್ಲಿ ನಾವು ಎಲ್ಲ 5,000 10,000 ಸೇರಿ ರೋಡಲ್ಲಿ ನಾವು ಪರ್ಮಿಷನ್ ತೊಗೊಂಬಂದು BBMPಯಿಂದ ಪರ್ಮಿಷನ್ ತೊಗೊಂಬಂದು ನೀರಿನ ಸಮಸ್ಯೆ ಬಗೆಹರಿಲಿ ಅಂತ ಹೇಳಿ ಬೋರ್ವೆಲ್ ಹಾಕ್ಸ್ತಾ ಇದ್ದೀವಿ. ಹಾಗಾಗಿ ಈ ಬೋರ್ವೆಲ್ಲಿಂದ ನಮಗೆ ಏನು ನೀರು ಸಿಕ್ಕಿದ್ರೆ ಇಡೀ ನಮ್ಮ ವೀರಭದ್ರೇಶ್ವರ ನಗರಕ್ಕೆ ಪಬ್ಲಿಕ್ ಅನುಕೂಲ ಆಗುತ್ತೆ. ಇಲ್ಲಿ ಏನು ಬೋರ್ವೆಲ್ ಹಾಕ್ತಿದ್ದೀವಿ ಯಾರು ಕೂಡ ಇಂಡಿವಿಜುವಲ್ ಆಗಿ ಹಾಕೊಳ್ತಾ ಇಲ್ಲ. ನೀರಿನ ಸಮಸ್ಯೆ ತುಂಬ ಇದೆ. ನಿನ್ನೆ ಏನೂ ಇರಲಿಲ್ಲ, BBMP ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರು. ಆಯಿತು, ಪರ್ಮಿಷನ್ ಲೆಟರ್ ತೋರಿಸಿ ಅಂತ ಹೇಳಿದ್ವಿ ಅಷ್ಟೇ. ಅದಕ್ಕೇ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರ ಮೇಲೆ, ಅದು ನಾವು ಮಾಡ್ತಾ ಇರಲಿಲ್ಲ ಪೊಲೀಸ್ ಕಂಪ್ಲೇಂಟ್. ಅವರು ಸ್ವಲ್ಪ ಒಂದು 3-4 ಜನ ಅಗ್ರೆಸಿವ್ ಆಗಿದ್ರು ಅಷ್ಟೇ. ಉಳಿದವರೆಲ್ಲ ಓಕೆ, ನೀರಿಗೋಸ್ಕರ ಎಲ್ಲರೂ ಹೊಡೆದಾಡ್ತಿದ್ವಿ. ಪಾಪ ನಾವೇನು ಹೇಳಲ್ಲ ಅವರಿಗೆ ನೀರಿದು ಪ್ರಾಬ್ಲಮ್ ಇದೆ, ಇದಕ್ಕೋಸ್ಕರ ನಮಗೂ ಪ್ರಾಬ್ಲಮ್ ಇದೆ. ನಾವು ಟ್ಯಾಂಕರ್ ಓಡಿಸ್ತಾ ಇದ್ದೀವಿ. ವಾಹನ ದಟ್ಟಣೆ ನೆಪ ಝೀರೋ ಟ್ರಾಫಿಕ್ ಗಲಾಟೆ ಆಗಿದೆ. ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಾಹನ ಸಂಚಾರರು. ನಿರ್ಬಂಧಕ್ಕೆ ಅಂಗಡಿ ಮಾಲೀಕರು ಗಲಾಟೆಯನ್ನ ಮಾಡಿದ್ದಾರೆ. ದೇವರಾಜ ಅರಸು ಸಂಪರ್ಕಿಸುವಂತೆ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟನ್ನು ಕೂಡ ಬಂದ್ ಮಾಡಿದ್ದಾರೆ. ಇನ್ನು ರಸ್ತೆಯಲ್ಲಿ ಮಳಿಗೆದಾರರು ಧರಣಿಗೆ ಕುಳಿತಿದ್ದಾರೆ. ವಾಹನಗಳ ಸಂಚಾರ ನಿರ್ಬಂಧಕ್ಕೆ ಸ್ಥಳೀಯ ನಿವಾಸಿಗಳು ಕೂಡ ಕಿಡಿಕಾರ್ತಿದ್ದಾರೆ. ದೇವರಾಜ ಅರಸು ರಸ್ತೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಎಮರ್ಜೆನ್ಸಿ ಮನೆಗೆ ಹೋಗ್ಬೇಕು, ಒಂದು ಮಕ್ಕಳು ಹುಷಾರಿಲ್ವೋ, ತಂದೆ ತಾಯಿಗೆ ಹುಷಾರಿಲ್ವೋ, ಎಲ್ಲ ಒಂದು ಮಾತ್ರೆ ತರಬೇಕು ಅಂದ್ರೆ ಸರ್ ಇತಿಹಾಸದಲ್ಲಿ ಇಷ್ಟು ವರ್ಷ ಸಿಚುವೇಶನ್ ಯಾವತ್ತೂ ಬಂದಿಲ್ಲ ಸರ್. ಆಕ್ಸೆಸ್ ಇಲ್ಲ, ಯಾವ ಗಲ್ಲಿಯಲ್ಲೂ ಇಲ್ಲ. ಸರ್ 30 ಇಯರ್ಸ್ ಸರ್ 30 ಇಯರ್ಸ್ ಇಂದ ದಸರಾ ನಾವು ನೋಡ್ತಾ ಇದ್ದೀವಿ ಸರ್. ಇನ್ನು ಮೈಸೂರಿನ ಆಹಾರ ಮೇಳದಲ್ಲಿ ಜನರ ದಂಡೆ ಹರಿದು ಬಂದಿದೆ. ಬಗೆ ಬಗೆಯ ತಿಂಡಿ ತಿನಿಸು ಸೇವಿಸಿ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಹಾರ ಮೇಳನ್ನ ನಡೆಸಲಾಗ್ತಾ ಇದೆ. ಆಹಾರ ಪ್ರಿಯರ ನೆಚ್ಚಿನ ತಾಣವಾದಂಥ ಈ ಆಹಾರ ಮೇಳ 100ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ವೆರೈಟಿ ಫುಡ್ ಅನ್ನು ಕೂಡ ತಯಾರು ಮಾಡಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಈಗಾಗಲೇ ತಿಂಡಿ ಪ್ರಿಯರು ಕೂಡ ಆಗಮಿಸ್ತಾ ಇದ್ದಾರೆ. ತಿಂಡಿ ತಿನಿಸುಗಳನ್ನು ತಿಂತಾ ಇದ್ದಾರೆ. ನೋಡಿ, ರುಚಿಕರವಾದಂಥ ಆಹಾರಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಒಂದು ಕಡೆ ತಿಂಡಿ ಪ್ರಿಯರು ಕೂಡ ತಿಂತಾ ಇದ್ದಾರೆ. ನಾಡಹಬ್ಬ ಮೈಸೂರು ದಸರಾದಲ್ಲಿ ಸಾಕಷ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ತಾಣ ಅಂತಂದ್ರೆ ಅದು ಆಹಾರ ಮೇಳ. ಯಾಕಂದ್ರೆ ಆಹಾರ ಪ್ರಿಯರಿಗೆ ಬಹಳ ಇಷ್ಟವಾದಂತಹ ತಾಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು, ಜೊತೆಗೆ ಮೈಸೂರಿಗರಾಗಿರ್ಬೋದು, ಎಲ್ಲರೂ ಕೂಡ ಈ ಆಹಾರ ಮೇಳಕ್ಕೆ ಒಂದು ಬಾರಿ ಯಾರು ವಿಸಿಟ್ ಅನ್ನ ಕೊಡ್ತಾರೆ. ಸಾಕಷ್ಟು ಜನರು ಇದ್ದಾರೆ, ನೋಡಬಹುದು. ಅವರು ಕೂಡ ಮಾತಾಡಿಸ್ತೇನೆ. ಅವರ ಮೈಸೂರು ದಸರಾ ಅಂದ್ರೆ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ ಸಾಕಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳಿರುತ್ತೆ. ಅದರಲ್ಲಿ ಆಹಾರ ಮೇಳವೂ ಕೂಡ ಒಂದು. ನಿಮ್ಗೆ ಇಷ್ಟವಾದಂತಹ ಪ್ಲೇಸ್ ಅಂತಂದ್ರೆ ಯಾವುದು ಮೇಡಮ್? ನನಗೆ ಇದೇನೆ ಆಹಾರ ಮೇಳ ಮತ್ತೆ ಫ್ಲವರ್ ಶೋ ತುಂಬಾ ಇಷ್ಟ. ನಮ್ಮ ಆಹಾರ ಮೇಳ ಅಂದ್ರೆ ನೀವು ತಿಂಡಿ ಕಂಡ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಹೌದಲ್ವಾ, ಎಲ್ಲಾನು ಒಂದು ವರ್ಷಕ್ಕೊಂದ್ಸತಿ ಬರುತ್ತೆ, ಟೇಸ್ಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ವರ್ಷದ ಒಂದ್ಸರಿ ಬಂದು ಟೇಸ್ಟ್ ಮಾಡ್ತೀವಿ. ಹೇಗಿದೆ ಆಹಾರ ಮೇಳ? ಮೈಸೂರು ದಸರಾ ಹೇಗಿದೆ? ಚೆನ್ನಾಗಿದೆ, ಪ್ರಿಪರೇಷನ್ಸ್ ನಡೀತಿದೆ, ನೋಡ್ಬೇಕು.
ಟೈಮ್ ಬಂದಾಗ ಒಂಥರ ಎಕ್ಸೈಟ್ಮೆಂಟ್. ಫಸ್ಟ್ ವೆಜ್ ತಿಂತೀವಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು 3 days ಬಿಟ್ಕೊಂಡು ನಾನ್ ವೆಜ್ ತಿಂತೀವಿ. ಅಂದ್ರೆ ವೆಜ್ ತಿನ್ನೋದಿನ ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜ್ ವೆಜ್ ತಿನ್ನೋದಿಲ್ಲ. ಏನಕ್ಕೆ ಅಂದ್ರೆ ಒಂದೇ ಅಟ್ ಎ ಟೈಮ್ ತಿನ್ನಕ್ಕಾಗಲ್ಲ. ನಾನ್ ವೆಜ್ ವೆಜ್ ಎರಡು ತಿನ್ನಕ ಅಂದ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸೊ ವೆಜ್ ತಿಂದ್ರೆ ವೆಜ್ ಆದ್ರೆ ಲೈಕ್ ಏನೇನ್ ಬೇಕು ನಮ್ಗೆ ಇಷ್ಟ ಆದದೆಲ್ಲ ಒಂದಿನ ತಿಂತೀವಿ, ಇನ್ನೊಂದಿನ ವೆಜ್ ಅಲ್ಲಿ ಏನೇನ್ ಬೇಕು ಎಲ್ಲಾನು ಟ್ರೈ ಮಾಡ್ತೀವಿ. ಈ ವರ್ಷ ನೀವು ಮಿಸ್ ಇಲ್ಲ. ನಮ್ಮನೆ ಇಲ್ಲೇ ಇರೋದು ಚಾಮರಾಜಮೌಳ ಡಬಲ್ ರೋಡ್. ಬ್ಯಾಂಗ್ಳೂರಿಂದ ಈಗ ನಮ್ಮಿಬ್ರದ್ದು ಮದುವೆ ಆಗಿ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಬಟ್ ಸ್ಟಿಲ್ ನಾವು ಪ್ರತಿ ವರ್ಷ ದಸರಾಗೆ ಬೆಳಗಂತೂ ಎಸ್ಪೆಷಲಿ ಮಿಸ್ಸೇ ಮಾಡಲ್ಲ. ಎಲ್ಲಾ ಕಡೆನೂ ಹೋಗ್ತೀವಿ ನಾವು. ಸೊ ಬಂದೇ ಬರ್ತೀವಿ 1 week ರಜಾ ಹಾಕೊಂಡು. ಏನೇನ್ ತಿಂದ್ರಿ, ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ಅದ್ರಲ್ಲಿ ಬೆಣ್ಣೆ ದೋಸೆ ಇಷ್ಟ ಆಯ್ತು, ಬಂಗಾರಪೇಟ್ ಪಾನಿಪುರಿ ಅಂತೂ ಆಬ್ವಿಯಸ್ಲಿ ಇಷ್ಟ, ಪೊಟೆಟೊ ಟ್ವಿಸ್ಟರ್, ಇನ್ನ ಪುಳಿಯೋಗ್ರೆ ಎಲ್ಲ ಇಷ್ಟ. ನಮ್ಗೆ ಹೇಳೋಕೆ ನಾವೆಲ್ಲ ಫುಡ್ಡೀಸ್ ಎಲ್ಲ ಇಷ್ಟ ಪಡ್ತೀವಿ. ನಮಗೆ ಬೇಕಾದಂತಹ ಇಷ್ಟವಾದಂತಹ ಒಂದು ತಿಂಡಿ ತಿನಿಸುಗಳನ್ನ ತಿಂತೇವೆ, ಆಹಾರ ಪದಾರ್ಥಗಳನ್ನ ತಿಂತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂತದ್ದು. ಮಹದೇವ ಸ್ವಾಮಿ ಕುರ್ಣಗಾಲ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ನವರಾತ್ರಿಯ 2ನೇ ದಿನವಾದ ಇಂದು ಹಲವು ಪೂಜಾ ಕೈಂಕರ್ಯಗಳು, ಮನೋರಂಜನೆ ಕಾರ್ಯಕ್ರಮಗಳು ನೆರವೇರಿದು. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ತಮಟೆ, ನಗಾರಿ ಮೈಸೂರು ದಸರಾ ವೈಭವವನ್ನ ಮತ್ತಷ್ಟು ಹೆಚ್ಚಿಸಿದೆ. ನಾಡ ಹಬ್ಬದ 2ನೇ ದಿನವಾದ ಇವತ್ತು ಹಲವು ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆತು. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಚಾಲನೆ ನೀಡಿದ ಕಲಾತನ್ನಲ್ಲಿ ಸಾವಿರಾರು ಚಿಣ್ಣರು ಭಾಗಿಯಾಗಿದ್ರು. ಮಕ್ಕಳು ಪ್ರದರ್ಶಿಸಿದ ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಂಸಾಳೆ, ತಮಟೆ, ನಗಾರಿ, ವೀರಗಾಸೆ, ಕೋಲಾಟ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಕಣ್ಮನ ಸೆಳೆತು. ಅರಮನೆ ಮುಂಭಾಗ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸಿ ಬಣ್ಣ ಬಣ್ಣದ ರಂಗೋಲಿ, ವಿವಿಧ ವಿನ್ಯಾಸದ ರಂಗೋಲಿ ಬಿಡಿಸಿದ್ದು ಆಕರ್ಷಣೀಯವಾಗಿತ್ತು. ಕುಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ ಎಲ್ಲರನ್ನ ಕೈಬೀಸಿ ಕರೀತಾ ಇದೆ. ಇಲ್ಲಿ ಹೂವಿನಲ್ಲಿ ಅರಳಿದ ಯುದ್ಧ ನೌಕೆ, ನಂದಿ, ಟಾಂಗಾ, ನೂತನ ಸಂಸತ್ ಭವನ, ವರ್ಲ್ಡ್ ಕಪ್ ಹಾಗೂ ಇತರ ಕಲಾಕೃತಿಗಳ ಮುಂದೆ ನಿಂತು ಮಹಿಳೆಯರು, ಮಕ್ಕಳು ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಇವತ್ತಿನಿಂದ 5 ದಿನಗಳ ಕಾಲ ನಗರದ ಜೆಕೆ ಮೈದಾನದಲ್ಲಿ ಮಹಿಳಾ ದಸರಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಿದ್ರು. ಪ್ರೋಗ್ರಾಂನಲ್ಲಿ ಹಸಿರು ಮತ್ತು ಕೆಂಪು ಸೀರೆಗಳಿಂದ ಮಹಿಳೆಯರು ಕಂಗೊಳಿಸ್ತಾ ಇದ್ರು. ಮಹಿಳೆಯರಿಗಾಗಿ ವಿಶೇಷ ಆಟಗಳು, ಫ್ಯಾಷನ್ ಶೋ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಅತ್ಯಂತ